ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾರ್ಯಾರ ಭವಿಷ್ಯ ಯಾವ ರೀತಿ ಇದೆ ಇವತ್ತು ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇಂದಿನ ದಿನ ಸಾಮಾನ್ಯ ದಿನವಾಗಿದೆ. ಮನೆಯವರ ಜೊತೆ ಉತ್ತಮ ಸಮಯ ಕಳೆಯೋದ್ರಿಂದ ಮನಸ್ಸಿಗೆ ಬಹಳ ಉಲ್ಲಾಸ ನೀಡುತ್ತೆ. ಜೊತೆಗೆ ಮನೆಯ ಸಂಬಂಧಿಕರ ಜೊತೆ ಏನಾದರೂ ವಾದ ವಿವಾದಗಳಿದ್ರೆ, ಏನಾದರೂ ವಾಗ್ವಾದ ಉಂಟಾಗಿದ್ರೆ ಅದನ್ನು ಪರಿಹರಿಸಿಕೊಳ್ಳೋಕೆ ಇವತ್ತು ಉತ್ತಮವಾದ ದಿನ ಆಗಿದೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ರಾಜಕೀಯ ಜೀವನದಲ್ಲಿ ಉತ್ತಮವಾದ ಫಲ ಸಿಗುತ್ತೆ. ಯಾರಾದರೂ ರಾಜಕೀಯ ಜೀವನದಲ್ಲಿದ್ದರೆ ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ, ಜನಮನ್ನಣೆ ಸಿಗುತ್ತೆ. ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾಯಿಯ ಆರೋಗ್ಯದ ಕಡೆ ಇವತ್ತು ಗಮನವನ್ನು ಕೊಡೋದು ಬಹಳ ಉತ್ತಮ. ಮುಂದಿನ ರಾಶಿ ಮಿಥುನ ರಾಶಿಯವರ ದಿನ ಬಹಳ ಚೆನ್ನಾಗಿದೆ. ಕಚೇರಿ ಕೆಲಸದಲ್ಲಿ ನಿಮಗೆ ಮನಸ್ಸಿಗೆ ಬಹಳ ಉಲ್ಲಾಸ ಸಿಗುತ್ತೆ. ನಿಮ್ಮ ಮೇಲಾಧಿಕಾರಿಗಳ ಜೊತೆ ನಿಮಗೆ ಹಿಂದೆ ಏನಾದರೂ ಜಗಳ ಆಗಿದ್ರೆ, ಮನಸ್ತಾಪ ಉಂಟಾಗಿದ್ರೆ ಅದು ಇವತ್ತು ಬಗೆಹರಿಯುವ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಮೋಜು ಮಸ್ತಿಯ ಸ್ವಭಾವದಿಂದ ನಿಮಗೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತು ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಈ ದಿನ ಸಾಮಾನ್ಯ ದಿನ ಆಗಿದೆ. ನಿಮ್ಮ ಸ್ನೇಹಿತರನ್ನು ನೀವು ಭೇಟಿಯಾಗ್ತೀರಾ. ನಿಮ್ಮ ಸ್ನೇಹಿತರೊಂದಿಗೆ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ. ಜೊತೆಗೆ ಯಾರಾದರೂ ಸಾಮಾಜಿಕ ಕಾರ್ಯದಲ್ಲಿ ಸಕ್ರಿಯರಾಗಿದ್ದರೆ ಅವರಿಗೆ ಇವತ್ತು ಗೌರವ, ಪ್ರಖ್ಯಾತಿ, ಸನ್ಮಾನಗಳು ದೊರೆಯುವಂತಹ ಚಾನ್ಸಸ್ ಇರುತ್ತೆ. ಈ ದಿನ ನಿಮಗೆ ಒಳ್ಳೆಯ ದಿನ ಆಗಿದೆ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಯಾರಾದರೂ ಹೊಸ ವ್ಯಾಪಾರವನ್ನು ಶುರು ಮಾಡ್ತೀವಿ ಅಂದರೆ ಇವತ್ತು ನಿಮಗೆ ಸೂಕ್ತವಾದ ದಿನ ಆಗಿದೆ. ಜೊತೆಗೆ ನೀವು ಯಾವುದಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಇವತ್ತು ಬೇರೆಯವರ ಮಾತನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಸ್ವಂತ ಆಲೋಚನೆಯಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ನೀವು ಬೇರೆಯವರ ಮಾತನ್ನು ಕೇಳಿದರೆ ಇವತ್ತು ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡೋಕೆ ಇವತ್ತು ನಿಮಗೆ ಸೂಕ್ತವಾದ ದಿನ ಆಗಿದೆ. ಜೊತೆಗೆ ಯಾರಾದರೂ ಕೆಲಸವನ್ನು ಹುಡುಕ್ತಾ ಇದ್ದರೆ ಕನ್ಯಾ ರಾಶಿಯವರು ಇವತ್ತು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಜೊತೆಗೆ ನಿಮ್ಮ ಅಗತ್ಯಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಿಮಗೆ ಸಿಗುತ್ತೆ. ಮುಂದಿನ ರಾಶಿ ತುಲಾರಾಶಿಯವರಿಗೆ ಇವತ್ತು ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತೆ. ಅದೇನೆಂದರೆ ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವೇನಾದರೂ ಎದುರಿಸ್ತಾ ಇದ್ದರೆ ಆ ಸಮಸ್ಯೆಗಳು ಇವತ್ತು ದೂರ ಆಗುತ್ತೆ. ಜೊತೆಗೆ ಕಳೆದು ಹೋದ ಹಣ, ಅಂದರೆ ಯಾರಿಗಾದರೂ ಹಿಂದೆ ಹಣವನ್ನು ಕೊಟ್ಟಿರ್ತೀರಾ, ಅವರು ನಿಮಗೆ ಇವತ್ತು ವಾಪಸ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸದೃಢವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸಾಮಾನ್ಯವಾದ ದಿನ ಆಗಿದೆ. ಇವತ್ತು ನಿಮ್ಮ ಕೋಪವನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ಜೊತೆಗೆ ನಿಮ್ಮ ಅಪೂರ್ಣ ವ್ಯವಹಾರಗಳಿಂದ ಮನೆಯ ಸದಸ್ಯರಿಗೆ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ವ್ಯಾಪಾರಕ್ಕಾಗಿ ನೀವು ಯಾರ ಹತ್ರನಾದರೂ ಸಾಲ ಪಡಿಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದರೆ ನೀವು ಸ್ವಲ್ಪ ದಿನ ಕಾಯೋದು ಬಹಳ ಉತ್ತಮ. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ. ಇದರಿಂದ ನಿಮ್ಮ ವಿರೋಧಿಗಳೇ, ಅಂದರೆ ನಿಮ್ಮ ಶತ್ರುಗಳೇ ನಿಮ್ಮನ್ನು ಹಾಡಿ ಹೊಗಳ್ತಾರೆ. ಇದರಿಂದ ನಿಮಗೆ ಆಶ್ಚರ್ಯ ಉಂಟಾಗುತ್ತೆ. ಆದರೆ ಇವತ್ತು ನೀವು ನಿಮ್ಮ ಶತ್ರುಗಳನ್ನು ಗುರುತಿಸೋದು ಬಹಳ ಮುಖ್ಯ. ಮುಂದಿನ ರಾಶಿ ಇವತ್ತು ಮಕರ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಬಹಳ ಉತ್ತಮವಾದ ದಿನ. ಇವತ್ತು ನೀವು ಯಾವ್ಯಾವ ಪ್ರಯತ್ನಕ್ಕೆ ಕೈ ಹಾಕ್ತೀರಾ ಎಲ್ಲವೂ ಕೂಡ ಫಲ ಕೊಡುತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿದೆ. ಆದರೆ ವ್ಯಾಪಾರಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಪಾಲುದಾರರ ಸಲಹೆಯನ್ನು ಪಡೆಯೋದು ಬಹಳ ಉತ್ತಮ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಜನರ ಪ್ರಭಾವ ಹಾಗೂ ವೈಭವ ಹೆಚ್ಚಾಗುತ್ತೆ. ಜೊತೆಗೆ ಯಾವುದಾದ್ರೂ ಶತ್ರುಗಳ ಕಾಟದಿಂದ ನಿಮಗೆ ವ್ಯಾಪಾರದಲ್ಲಿ ಇವತ್ತು ನಷ್ಟ ಸಂಭವಿಸಬಹುದು. ಆದರೆ ಚಿಂತೆಗೆ ಒಳಗಾಗಬೇಡಿ. ನಿಮ್ಮ ಖರ್ಚಿಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ನೀವು ಸಂಪಾದಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಾ. ಮುಂದಿನ ರಾಶಿ ಮೀನರಾಶಿಯವರಿಗೆ ಇವತ್ತು ಮಿಶ್ರ ಫಲ. ಅಂದರೆ ಅತಿ ಒಳ್ಳೆಯದು ಅಂತಲೂ ಹೇಳೋಕ್ಕಾಗಲ್ಲ, ಅತಿ ಕೆಟ್ಟದು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಆರ್ಥಿಕ ದೃಷ್ಟಿಯಿಂದ ನೋಡೋದಿದ್ರೆ ನೀವು ಯಾರಿಗಾದರೂ ಸಾಲ ಅಂತ ಹೇಳಿ ಹಣವನ್ನು ಕೊಡೋದಿದ್ರೆ 100 ಬಾರಿ ಯೋಚನೆ ಮಾಡೋದು ಬಹಳ ಉತ್ತಮ. ಯಾಕಂದರೆ ನೀವು ಇವತ್ತು ಯಾರಿಗಾದರೂ ಹಣ ಕೊಟ್ಟರೆ ಅದು ವಾಪಸ್ ನಿಮ್ಮ ಕೈಗೆ ಸೇರೋದು ಬಹಳ ಕಷ್ಟ. ಈ ಒಂದು ಹಣಕಾಸಿನ ವ್ಯವಹಾರದಲ್ಲಿ
ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡೆಯೋದು ಬಹಳ ಉತ್ತಮ. ಇದಾಗಿತ್ತು ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.